ಸ್ಕ್ರೋಲ್ ಮಾಡಬೇಡಿ, ಒಂದು ಸರಿ ನೋಡಿ. ಬಿಫೋರ್ ಮ್ಯಾರೇಜ್ ನಾನು ಫುಲ್ ಫ್ರೀಡಮ್ ಇಟ್ಕೊಂಡು ನನ್ನ ಲೈಫ್ ಎಂಜಾಯ್ ಮಾಡ್ತಿದ್ದೆ. ಸ್ಟೇಜ್ ಮೇಲೆ ನಿಂತು ಸಿಂಗಿಂಗ್ ಕಾಂಪಿಟೇಷನಲ್ಲಿ ಕಾಂಪಿಟೇಟ್ ಮಾಡಿ ಪ್ರೈಸ್ ಕೂಡ ಗೆದ್ದೆ. ಆ ದಿನ ನನ್ನ ತಂದೆ ತಾಯಿ ಫೇಸ್ ನೋಡಿದಾಗ ಅವರ ಪ್ರೌಡ್ ಫೀಲ್ ನೋಡಿ ನನಗೆ ಲೈಫ್ ಸೆಟ್ಲಾಯಿತು ಅನಿಸಿತು. ಬಟ್ ಆಫ್ಟರ್ ಮ್ಯಾರೇಜ್ ಸ್ಲೋ ಆಗಿ ಎಲ್ಲ ಚೇಂಜ್ ಆಯಿತು. ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮಿಲಿ, ಇದರ ಮಧ್ಯೆ ನನ್ನ ಡ್ರೀಮ್ ಪಾಸ್ ಆಗಿಬಿಟ್ಟವು. ಕೆಲವು ವರ್ಷಗಳ ನನ್ನನ್ನು ನಾನೇ ಮರೆತು ಬಿಟ್ಟೆ. ಆದರೆ ಒಂದು ಪಾಯಿಂಟ್ನಲ್ಲಿ ನನಗೆ ಒಂದು ಕ್ವೆಶ್ಚನ್ ಬಂತು, ನನ್ನ ಲೈಫ್ ಇಷ್ಟೇನಾ, ನಾನು ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ವಾ ಅಂತ. ಆಗ ನನಗೆ ಗೊತ್ತಾಯಿತು, ನನ್ನನ್ನು ಯಾರೂ ಸ್ಟಾಪ್ ಮಾಡ್ತಿಲ್ಲ, ನನ್ನನ್ನು ನಾನೇ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಸ್ಮಾಲ್ ಸ್ಟೆಪ್ ಸ್ಲೋ ಆಗಿ ಅಗೇನ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ವುಮೆನ್ಸ್ ಜೊತೆ ಕುರಿತು ಅವರ ಸ್ಟೋರಿ ಕೇಳಿ ಅವರಿಗೆ ಕ್ಲಿಯರಾಗಿ ಗೈಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ಸಹ ನನ್ನ ಲೈಫ್ ಥರ ಮುಂದೆ ಬರಬೇಕು ಅಂತ. ನಾನು ವುಮೆನ್ಸ್ಗೆ ಒಂದೇ ಹೇಳ್ತೀನಿ, ನೀವು ಕೂಡ ಸ್ಟಾಪ್ ಆಗಿರೋದಿಲ್ಲ, ಜಸ್ಟ್ ಪಾಸ್ ಆಗಿದ್ದೀರ ಅಷ್ಟೇ. ನಿಮ್ಮ ಲೈಫ್ ನೀವು ಮತ್ತೆ ಸ್ಟಾರ್ಟ್ ಮಾಡಿ.